ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯುಗಾದಿಯ ಸ್ಪೆಷಲ್ ಹೋಳಿಗೆ ರೆಸಿಪಿ ಅಥವಾ ಒಬ್ಬಟ್ಟು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಟ್ಟನ್ನ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದ್ಸಲ ಟ್ರೈ ಮಾಡೇ ಇರ್ತೀರಾ. ಆದರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾನೇ ಸಾಫ್ಟ್ ಆಗಿ, ತುಂಬಾನೇ ಅಗಲವಾಗಿ, ತೆಳುವಾಗಿ ಬರುತ್ತೆ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆಬೇಳೆನ ತಗೊಂಡಿದ್ದೀನಿ. ಇದನ್ನ ಒಂದೆರಡು ಸಲ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ಯಾವ ಕಪ್ಪಲ್ಲಿ ಕಡಲೆಬೇಳೆನ ತಗೊಂಡಿರ್ತೀವಿ ನೋಡಿ, ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಕುಡಿಯೋ ನೀರನ್ನ ಹಾಕಿ ಇದನ್ನ 1 ಗಂಟೆ ಟೈಮ್ ನಾವು ನೆನೆಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಕಣಕನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ 1.5 ಕಪ್ ಆಗೋಷ್ಟು ಮೈದಾನ ಹಾಕೊಂಡಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ, ಹಾಗೆಯೇ ಸ್ವಲ್ಪ ಚಿಟಿಕೆ ಆಗೋಷ್ಟು ಉಪ್ಪು, ಇದಿಷ್ಟನ್ನು ಕೂಡ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪನೇ ನೀರು ಹಾಕೊಳ್ತಾ ಇದನ್ನ ಚೆನ್ನಾಗಿ ನಾದಿ ಕಲ್ಸ್ಕೋಬೇಕಾಗುತ್ತೆ. ನೋಡಿ, ಒಂದೇ ಸಲ ನೀರು ಹಾಕೊಳ್ಳಿಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಈ ತರ ನೀರು ಹಾಕೊಳ್ತಾ ಚೆನ್ನಾಗಿ ನಾದಿ ಕಲ್ಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಮೈದಾನ ನಾದಿ ಕಲ್ಸ್ಕೊಡ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಿಟ್ಟುಗಳು ಬರ್ತವೆ. ನೋಡಿ, ಇವಾಗ ಸ್ವಲ್ಪನೇ ನೀರು ಹಾಕೊಂಡು ನಾನಿಲ್ಲಿ ಕಲ್ಸ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರಬಹುದು. ಮೈದಾನ ನಾವು ಕೈಗೆ ಅಂಟೋ ರೀತಿನೂ ಕಲಿಸಬಾರ್ದು, ಹಾಗೇನೆ ತುಂಬಾ ಹಾರ್ಡ್ ಆಗೋ ಕೂಡ ಇರಬಾರ್ದು. ಒಂದು ಮೀಡಿಯಂ ಹದದಲ್ಲಿ ಸ್ವಲ್ಪನೇ ನೀರು ಹಾಕೊಳ್ತಾ ಈ ತರ ಕಲ್ಸ್ಕೋಬೇಕಾಗುತ್ತೆ. ಈ ತರ ಕಲಸಿದ್ದಾದ್ಮೇಲೆ 1 ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಹಾಕೊಂಡು ಮತ್ತೆ ಇದನ್ನ ಚೆನ್ನಾಗಿ ನಾದಿ ಕಲ್ಸ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕಿದ್ಮೇಲೆ ಎಣ್ಣೆ ಎಲ್ಲವನ್ನು ಕೂಡ ಆ ಒಂದು ಮೈದಾ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಅಲ್ಲಿವರೆಗೂ ಕೂಡ ನಾದಿ ಕಲಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಎಣ್ಣೆನ ಹಾಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ 3 ಸಲನೂ ಕೂಡ ಒಂದೊಂದೇ ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ನಾವು ಚೆನ್ನಾಗಿ ನಾದಿ ಕಲಿಸ್ಕೋಬೇಕಾಗುತ್ತೆ. ಈ ತರ ಎಷ್ಟು ಚೆನ್ನಾಗಿ ನಾವು ನಾದಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ಎಲ್ಲೂ ಕೂಡ ಹರಿದೋಗೋದಾಗ್ಲಿ ಕಿತ್ತೋಗೋದಾಗ್ಲಿ ಏನೂ ಆಗಲ್ಲ. ನೋಡಿ, ಇವಾಗ 3ನೇ ಟೀ ಸ್ಪೂನ್ ನಾನಿಲ್ಲಿ ಹಾಕೊಂಡು ಚೆನ್ನಾಗಿ ಇದನ್ನ ನಾದಿ ಕಲ್ಸ್ಕೊಳ್ತಾ ಇದ್ದೀನಿ. 2 ರಿಂದ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ 1-2 ನಿಮಿಷ ಇದನ್ನ ನಾದಿ ಕಲ್ಸ್ಕೊಂಡಿದ್ದೀನಿ. ನೋಡ್ತಿದ್ದೀರಲ್ಲ, ಎಲ್ಲೂ ಕೂಡ ಸ್ವಲ್ಪನೂ ಕಟ್ಟಾಗ್ತಾ ಇಲ್ಲ. ಈ ಒಂದು ಹದಕ್ಕೆ ನಾವು ಮೈದಾನ ಕಲ್ಸ್ಕೋಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಮೈದಾನ ಕಲ್ಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನೋಡಿ, ಇವಾಗ ಕಲ್ಸಿದ್ದೆಲ್ಲ ಆದ್ಮೇಲೆ ಸಪರೇಟ್ ಆಗಿ ಒಂದು ಬೌಲ್ಗೆ ನಾನಿಲ್ಲಿ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಮೇಲ್ಗಡೆ ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಇದನ್ನ ಮುಚ್ಚಿ ಒಂದು 3 ರಿಂದ 4 ಗಂಟೆ ಟೈಮ್ ಈ ಒಂದು ಮೈದಾ ಚೆನ್ನಾಗಿ ನೆನೆಬೇಕು. ಅಲ್ಲಿವರೆಗೆ ನಾನು ಇದನ್ನ ಒಂದು ಪ್ಲೇಟನ್ನ ಮುಚ್ಚಿ ಸಪರೇಟ್ ಆಗಿ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಕಡಲೆಬೇಳೆ ಕೂಡ ಚೆನ್ನಾಗಿ ನೆಂದಿದೆ. 1 ಅವರ್ ನೆನೆ ಹಾಕಿದ್ವಲ್ಲ, ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೆಂದಿದೆ. 1 ಅವರ್ ಕಂಪ್ಲೀಟ್ ಆಗಿ ನಾವು ನೆನೆಸ್ಕೊಳ್ಳೇಬೇಕಾಗುತ್ತೆ. ಮಿನಿಮಮ್ ಅಂದ್ರೂ 1 ಗಂಟೆ ಟೈಮ್ ನೆನೆಸ್ಕೊಳ್ಳೇಬೇಕು, ಇಲ್ಲಾಂದ್ರೆ ಚೆನ್ನಾಗಿ ಬೇಯಲ್ಲ. ನೆಕ್ಸ್ಟ್ ಈ ಕಡೆ ಕುಕ್ಕರ್ಗೆ ನೆಂದಿರುವಂತಹ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ನೀರ್ ಸಮೇತನೇ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಮೊದಲೇ ನಾವಿಲ್ಲಿ ಯಾವ ಕಪ್ಪಲ್ಲಿ ಕಡಲೆಬೇಳೆ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ 1 ಕಪ್ ನೀರನ್ನ ಹಾಕಿದ್ವಲ್ಲ, ಅದ್ರ ಜೊತೆಗೆ ಮತ್ತೆ ನಾನಿಲ್ಲಿ 2 ಕಪ್ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ 1.5 ಕಪ್ ಅಷ್ಟೇ ತೋರಿಸಿರೋದು. ಆಕ್ಚುಲಿ ನಾನು 2 ಕಪ್ ಹಾಕೊಂಡಿದ್ದೀನಿ. 2 ಕಪ್ ಹಾಕೊಂಡ್ರೆ ಸಾಂಬಾರ್ ಕೂಡ ಮಾಡ್ಕೋಬಹುದು. ಹಾಗಾಗಿ ರಸ ಚೆನ್ನಾಗಿ ಬಿಡ್ಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ 2 ಕಪ್ ನೀರನ್ನ ಹಾಕೊಂಡಿದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 3 ಕಪ್ ನೀರನ್ನ ಹಾಕೊಂಡಿದ್ದೀನಿ. ನೀರನ್ನು ಕೂಡ ಹಾಕಿ ಇದನ್ನ 3 ವಿಷಲ್ ನಾವು ಕೂಗಿಸ್ಕೋಬೇಕಾಗುತ್ತೆ. 3 ರಿಂದ 4 ವಿಷಲ್ ಕೂಗಿಸ್ಕೊಂಡ್ರು ಕೂಡ ಏನೂ ತೊಂದರೆ ಇಲ್ಲ. ಚೆನ್ನಾಗಿ ಬೇಳೆ ಬೆಂದಿರಬೇಕು. ಬೆಂದಿದ್ರೇನೆ ನಾವು ರುಬ್ಬೋದಕ್ಕೂ ಕೂಡ ಈಸಿ ಆಗುತ್ತೆ. ನೋಡಿ, ಇವಾಗ ಬೇಳೆ ಎಲ್ಲ ಬೆಂದಿದೆ, ಎಲ್ಲೂ ಕೂಡ ಗಟ್ಟಿ ಅಂಶ ಸಿಗ್ತಾ ಇಲ್ಲ, ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ. ಇದನ್ನ ಒಂದು ಸ್ಟ್ರೈನರ್ ಸಹಾಯದಿಂದ ನಾನಿಲ್ಲಿ ರಸ ಮತ್ತೆ ಬೇಳೆನ ಸಪರೇಟ್ ಮಾಡ್ಕೊಂಡಿದ್ದೀನಿ. ಬೇಳೆ ರಸ ಎಲ್ಲ ಪೂರ್ತಿಯಾಗಿ ಸೋರಿಸಿದ್ದಾದ್ಮೇಲೆ ಸಪರೇಟ್ ಆಗಿ ನಾನಿಲ್ಲಿ ಕಡಲೆಬೇಳೆನ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಒಂದು ರಸದಿಂದ ಸಾಂಬಾರ್ ಕೂಡ ಮಾಡ್ಕೋಬಹುದು. ಇದನ್ನ ನಾನಿಲ್ಲಿ ಸಪರೇಟ್ ಆಗಿ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟ್ ಈ ಕಡೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಅದಕ್ಕೆ ಬೇಯಿಸಿರುವಂತಹ ಕಡಲೆಬೇಳೆನ ಹಾಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕಡಲೆಬೇಳೆನ ತಗೊಂಡಿದೀವಲ್ವಾ, ಹಾಗಾಗಿ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, ಅದಕ್ಕೆ 1.5 ಕಪ್ ಆಗುವಷ್ಟು ನಾನಿಲ್ಲಿ ತುರಿದಿರುವಂತಹ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಕೂಡ ಸೇರಿಸಿದ್ದಾದ್ಮೇಲೆ ಸ್ಟವ್ನ ಆನ್ ಮಾಡಿಬಿಟ್ಟು ಇವಾಗ ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ. ಬೆಲ್ಲ ಹಾಗೇನೆ ತೆಂಗಿನಕಾಯಿ ಮತ್ತೆ ಕಡಲೆಬೇಳೆ ಇವಿಷ್ಟು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೆಲ್ಲ ಕರಗ್ತಾ ತೆಳುವಾಗ್ತಾ ಹೋಗುತ್ತೆ. ನೋಡ್ತಿದ್ದೀರಲ್ಲ, ಈ ತರ ತೆಳುವಾಗ್ತಾ ಹೋಗುತ್ತೆ. ಮತ್ತೆ ನಾವು ಕುದಿಸ್ತಾ ಹೋದಂತೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಬೆಲ್ಲ ಎಲ್ಲವೂ ಕೂಡ ಕರಗಿ ಮತ್ತೆ ಅದು ಗಟ್ಟಿ ಆಗ್ತಾ ಬರುತ್ತೆ. ಆವಾಗ ನೋಡಿ, ಈ ತರ ಮಾಯಿಶ್ಚರ್ ಕಂಟೆಂಟ್ ಇದೆ ಅಂದಾಗ್ಲೇನೆ ನಾವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ.
ಇನ್ನು ಹೆಚ್ಚು ಹೊತ್ತು ಕುದಿಸ್ತಾ ಹೋದಂತೆ ತುಂಬಾ ಗಟ್ಟಿ ಆಗ್ತಾ ಹೋಗ್ಬಿಡುತ್ತೆ. ಮತ್ತೆ ಇದು ತಣ್ಣಗಾದ್ಮೇಲೆ ನಾವು ಇದನ್ನ ರುಬ್ಕೋಬೇಕಾಗಿರೋದ್ರಿಂದ ಮತ್ತಷ್ಟು ಗಟ್ಟಿಯಾಗಿ ಹೂರ್ಣ ತುಂಬಾ ಹಾರ್ಡ್ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಇದೆ, ಜೊತೆಗೆ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ನಿಸ್ದಾಗ ನಾವು ಕೆಳಗಡೆ ಇಳುಕ್ಬೇಕಾಗುತ್ತೆ. ನೋಡಿ, ಇವಾಗ ನಾನಿಲ್ಲಿ ತೆಗೆದು ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಹದದಲ್ಲಿದೆ. ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಒಂದೇ ಸಲ ಎಲ್ಲವನ್ನು ಕೂಡ ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಬೋದಿಕ್ಕಾಗಲ್ಲ ಅನ್ನೋರು ಬ್ಯಾಚ್ ವೈಸ್ ಅಲ್ಲಿ ನೀವು ರುಬ್ಕೋಬಹುದು. ಒಂದ್ 2 ಬ್ಯಾಚ್ ಅಲ್ಲಿ ನೀವು ನುಣ್ಣಗೆ ರುಬ್ಕೋಬಹುದು. ನಾನಿಲ್ಲಿ ಒಂದ್ 2 ಬ್ಯಾಚ್ ಅಲ್ಲೇನೆ ರುಬ್ಕೊಂಡಿದ್ದೀನಿ. ಒಂದೇ ಸಲ ಹಾಕೊಂಡ್ರೆ ಮಿಕ್ಸಿ ಹಿಡಿಯುತ್ತೆ. ಅದ್ರ ಜೊತೆಗೇನೆ ಒಂದ್ 2 ರಿಂದ 3 ಏಲಕ್ಕಿ ಕೂಡ ಸೇರಿಸ್ಕೊಂಡು ನಾನಿಲ್ಲಿ ರುಬ್ಕೊಂಡು ಹೂರ್ಣನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೇನೆ ಹೂರ್ಣನ ಈ ತರ ಸಣ್ಣ ಸಣ್ಣ ಉಂಡೆಗಳಾಗಿ ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಕರೆಕ್ಟಾಗಿ ನಾನು 3 ಅವರ್ಸ್ ಇದನ್ನ ಚೆನ್ನಾಗಿ ಅರಳೋದಿಕ್ಕೆ ಬಿಟ್ಟಿದೆ. ನೋಡ್ತಿದ್ದೀರಲ್ಲ ಎಷ್ಟು ಸಾಫ್ಟ್ ಆಗಿದೆ. ಮತ್ತೆ ನೋಡಿ, ಎಲ್ಲೂ ಕೂಡ ಕಟ್ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ಈ ತರ ಮೈದಾ ಹಿಟ್ಟನ್ನ ನಾವು ಕಲಸಿ ಇಟ್ಕೊಂಡ್ರೆ ಒಬ್ಬಟ್ಟು ಮಾಡೋದು ದೊಡ್ಡ ಕೆಲಸನೇ ಆಗಲ್ಲ. ನೆಕ್ಸ್ಟ್ ಈ ಕಡೆ ಎಣ್ಣೆ ಕವರ್ನ ತಗೊಂಡಿದ್ದೀನಿ ಒಬ್ಬಟ್ಟನ್ನ ತಟ್ಟೋದಿಕ್ಕೆ. ನೀವು ಬಟರ್ ಪೇಪರ್ ಮೇಲೆ ಬೇಕಾದ್ರೂ ತಟ್ಬೋದು, ಹಾಗೆಯೇ ಬಾಳೆದೆಲೆ ಮೇಲೆ ಬೇಕಾದ್ರೂ ತಟ್ಬೋದು. ಬಟ್ ಬಿಗಿನರ್ಸ್ ಆದ್ರೆ ಬಟರ್ ಪೇಪರ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೆಲವು ಟೈಮು ನಾವು ಪ್ರೆಸ್ ಮಾಡಿದಾಗ ಅದು ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಎಣ್ಣೆ ಕವರ್ ಆದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾವು ಹೂರ್ಣನ ಎಷ್ಟು ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಕಡಿಮೆ ಕಣಕನ ತಗೋಬೇಕಾಗುತ್ತೆ. ಕಣಕನ ತಗೊಂಡು ಮೈದಾ ಹಿಟ್ಟನ್ನ ಸ್ವಲ್ಪ ಪ್ರೆಸ್ ಮಾಡಿ ಅದರೊಳಗಡೆ ಹೂರ್ಣನ ಹಾಕಿ ಸುತ್ತನೂ ಕೂಡ ಫಿಲ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರುತ್ತಲ್ಲ ಮೈದಾ, ಅದನ್ನ ತೆಗೆದು ಈ ತರ ಕೈಯಿಂದನೇ ಒಬ್ಬಟ್ಟನ್ನ ತೆಳುವಾಗಿ ತಟ್ಕೋಬೇಕಾಗುತ್ತೆ. ನೋಡಿ, ಎಷ್ಟು ತೆಳುವಾಗಿ ತಟ್ಟಿದ್ರು ಕೂಡ ಎಲ್ಲೂ ಕೂಡ ಹರಿದೋಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈ ಕಡೆ ನಾನಿಲ್ಲಿ ದೋಸೆ ಕಾವಲಿನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಇವಾಗ ದೋಸೆ ಕಾವಲಿ ಕೂಡ ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ತಟ್ಟಿ ಇಟ್ಕೊಂಡಿರುವಂತ ಒಬ್ಬಟ್ಟನ್ನ ಹಾಕಿ ಆದಷ್ಟು ಕೂಡ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಒಬ್ಬಟ್ಟುಗಳನ್ನ ಬೇಯಿಸಬೇಕಾಗುತ್ತೆ. ಒಬ್ಬಟ್ಟನ್ನ ಕಾವಲಿ ಮೇಲೆ ಹಾಕಿದ್ಮೇಲೆ ಒಂದ್ ಸೈಡು ಚೆನ್ನಾಗಿ ಬೆಂದ ಮೇಲೆ ಅದನ್ನ ತಿರುಗಿಸಿ 1-2 ಸಲ ತಿರುಗಿಸಿ ಬೇಯಿಸ್ಕೊಂಡ್ರೆ ಸಾಕು. ಹೆಚ್ಚು ಟೈಮು ಚಪಾತಿ ಎಲ್ಲ ಬೇಯಿಸ್ತೀವಲ್ಲ, ಆ ತರ 2-3 ಸಲ ಎಲ್ಲ ತಿರುಗಿಸ್ಲಿಕ್ಕೆ ಹೋಗ್ಬಾರ್ದು. 1-2 ಸಲ ತಿರುಗಿಸಿ ಅದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾನೇ ಸಾಫ್ಟ್ ಆದಂತಹ, ಹಾಗೇನೆ ತುಂಬಾನೇ ತೆಳುವಾಗಿ ಬಂದಿರತಕ್ಕಂತಹ, ಹಾಗೇನೆ ಅಷ್ಟೇನೆ ರುಚಿಯಾದಂತಹ ಒಬ್ಬಟ್ಟು ರೆಡಿ ಆಗುತ್ತೆ. ನೆಕ್ಸ್ಟ್ ಒಬ್ಬಟ್ಟನ್ನು ಕೂಡ ನಾನು ಅದೇ ಒಂದು ಸೇಮ್ ವಿಧಾನದಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಕಣಕನ ತಗೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿ ಅದರೊಳಗಡೆ ಹೂರ್ಣನ ಇಟ್ಟು ಈ ತರ ಕಣಕದಿಂದ ಪೂರ್ತಿಯಾಗಿ ಫಿಲ್ ಮಾಡಿ ಉಳಿದಿರುವಂತಹ ಕಣಕನ ತೆಗೆದು ಒಬ್ಬಟ್ಟನ್ನ ತಟ್ಕೊಳ್ಳೋದು ಅಷ್ಟೇನೆ. ನೋಡ್ತಿದ್ದೀರಲ್ಲ, ತುಂಬಾನೇ ಚೆನ್ನಾಗಿ ಬರುತ್ತೆ, ತುಂಬಾನೇ ಸಾಫ್ಟ್ ಆಗು ಕೂಡ ಇರುತ್ತೆ. ಎಷ್ಟು ಹೊತ್ತು ಇಟ್ಟರು ಕೂಡ ಅಷ್ಟೇನೆ ಸಾಫ್ಟ್ ಆಗಿರುತ್ತೆ. ಖಂಡಿತ ಈ ಒಂದು ಯುಗಾದಿ ಹಬ್ಬಕ್ಕೆ ನೀವು ಕೂಡ ಟ್ರೈ ಮಾಡಿ, ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ನಾನು ಹೇಳಿರೋ ಅಳತೆನಲ್ಲಿ ನೀವು ಹಾಕೊಂಡು ಮಾಡಿದ್ರಿ ಅಂತ ಹೇಳಿದ್ರೆ 100% ಸಕ್ಸಸ್ ಆಗುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ. ಮತ್ತೆ ರುಚಿನೂ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಸಾಫ್ಟ್ ಆಗೂ ಇರುತ್ತೆ, ಮತ್ತೆ ತೆಳುವಾಗೂ ಕೂಡ ಇರುತ್ತೆ. ನಾನು ಬಳಸಿರುವಂತ ಈ ಒಂದು ಮೆಜರ್ಮೆಂಟ್ನ ನೀವು ಬಳಸಿ ಮಾಡಿದ್ರಿ ಅಂದ್ರೆ ಹೂರ್ಣನು ಎಕ್ಸ್ಟ್ರಾ ಮಿಕ್ಕಲ್ಲ, ಹಾಗೇನೆ ಕಣಕನು ಕೂಡ ಮಿಕ್ಕಲ್ಲ, ಕರೆಕ್ಟ್ ಆಗಿ ಈಕ್ವಲ್ ಆಗುತ್ತೆ. ಇವತ್ತಿನ ಈ ಒಂದು ಸ್ಪೆಷಲ್ ಆಗಿರುವಂತಹ ಒಬ್ಬಟ್ಟು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.